ಬೆಂಗಳೂರಿನಲ್ಲಿ ಮರ ಧರಾಶಾಯಿ, ಯುವತಿ ದುರ್ಮರಣ. 2 ಬೈಕ್ಗಳ ಮೇಲೆ ಬಿದ್ದ ಮರ, ಇಬ್ಬರಿಗೆ ಗಾಯ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೃಹತ್ ಮರವೊಂದು ಧರಾಶಾಯಿಯಾಗಿ ಯುವತಿಯೊಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ಸೋಲದೇವನಹಳ್ಳಿಯಲ್ಲಿ ಮರ ಬಿದ್ದು ಬೈಕ್ನಲ್ಲಿ ಹೋಗ್ತಾ ಇದ್ದ 24 ವರ್ಷದ ಯುವತಿ ಕೀರ್ತನ ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಮರ ಮುರಿದು 2 ಬೈಕ್ಗಳ ಮೇಲೆ ಬಿದ್ದಿದೆ. ಈ ಪೈಕಿ ಮರ ಬಿದ್ದ ರಭಸಕ್ಕೆ ಯುವತಿ ಸಾವನ್ನಪ್ಪಿದ್ದಾರೆ. ಆಕೆ ಜೊತೆ ಇದ್ದ ಸ್ನೇಹಿತೆ ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಮತ್ತೊಂದೆಡೆ ಇನ್ನೊಂದು ಬೈಕ್ನಲ್ಲಿದ್ದ ಬೈಕ್ ಸವಾರ ಭಾಸ್ಕರ್ ಎಂಬಾತನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಬೆಂಗಳೂರಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹೆಬ್ಬಾಳ ನಿವಾಸಿಯಾದ ಕೀರ್ತನ ಮೃತ ಯುವತಿ ಅಂತ ಗುರುತಿಸಲಾಗಿದೆ. ಆಚಾರ್ಯ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತಿರುವ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಮ್ಯಾಚ್ ನೋಡಿಕೊಂಡು ಗೆಳತಿಯರೊಂದಿಗೆ ಬೈಕ್ನಲ್ಲಿ ಹೆಬ್ಬಾಳದ ಕಡೆಗೆ ಬರ್ತಾ ಇದ್ರು. ಈ ವೇಳೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿ ಬೃಹತ್ ಅರಳಿ ಮರ 2 ಬೈಕ್ಗಳ ಮೇಲೆ ಬಿದ್ದಿದೆ. ಘಟನೆಯಲ್ಲಿ ಯುವತಿ ಕೀರ್ತನ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಬೆಂಗಳೂರು ಹೊರವಲಯ ಸೋದಿನಹಳ್ಳಿ ವ್ಯಾಪ್ತಿಯಲ್ಲಿ ನಡೀತಿದ್ದಂಥ ಸೆಲೆಬ್ರಿಟಿಗಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಆಟವನ್ನು ನೋಡಿ ವಾಪಸ್ಸಾಗುವ ವೇಳೆ ಎರಡು ಬೈಕ್ಗಳ ಮೇಲೆ ಒಂದು ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ಕೀರ್ತನ ಎಂಬ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಇನ್ನು ಉಳಿದ 3 ಸ್ನೇಹಿತರನ್ನ ಸಹ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸೋಲ್ದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಕ್ಕದಲ್ಲೇ ಇದ್ದಂತ ಬೃಹತ್ ಗಾತ್ರದ ಹಳ್ಳಿ ಮರ ಬಿದ್ದ ಪರಿಣಾಮ ಈ ದುರ್ಘಟನೆ ನಡೆದಿರುವಂತದ್ದು. ಪದವಿ ಮುಗಿಸಿ ಕೆಲಸ ಹುಡುಕ್ತಾ ಇದ್ದ ಕೀರ್ತನ, ಕಮರಿದ ಯುವತಿ ಕನಸು, ಪೋಷಕರು ಕಣ್ಣೀರು. ಇನ್ನು ರಾಜೀವ್ ಗಾಂಧಿ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ದ ಕೀರ್ತನ ಕೆಲಸ ಹುಡುಕ್ತಾ ಇದ್ರು. ನಿನ್ನೆ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ನೋಡೋದಕ್ಕೆ ಅಂತ ಸ್ನೇಹಿತೆ ರಕ್ಷಿತಾ ಕುಟುಂಬಸ್ಥರ ಜೊತೆಗೆ ಆಚಾರ್ಯ ಕಾಲೇಜಿಗೆ ತೆರಳಿದ್ರು. ಆದರೆ ಮನೆಗೆ ಬರ್ತಾ ಇದ್ದ ಕೀರ್ತನ ಮೇಲೆ ಯಮಸ್ವರೂಪಿ ಮರ ಬಿದ್ದು ಆಕೆ ಕಂಡಿದ್ದ ಕನಸು ನುಚ್ಚು ನೂರಾಗಿದೆ. ಕಷ್ಟಪಟ್ಟು ಮಗಳನ್ನು ಓದಿಸಿ ಕೆಲಸಕ್ಕೆ ಹೋಗ್ತಾಳೆ ಎಂಬ ಹೆತ್ತೊಡಲಿಗೆ ಬೆಂಕಿ ಇಟ್ಟಂತಾಗಿದೆ. ಮನೆಗೆ ಬರಬೇಕಿದ್ದ ಮಗಳು ಮಸಣಕ್ಕೆ ಪಯಣ ಬೆಳೆಸಿದ್ದು ಹೆತ್ತ ಕರುಳಿಗೆ ನುಂಗಲಾರದ ತುತ್ತಾಗಿದೆ. ನಮ್ಮ ಸಿಸ್ಟರ್ ನನ್ನ ತಂಗಿ ಪ್ರೀಮಿಯರ್ ಲೀಗ್ ಇತ್ತು, ಅಲ್ಲಿ ನೋಡೋದಕ್ಕೋಸ್ಕರ ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಅಲ್ಲಿ ಹೋಗಿದ್ದು. ಫ್ರೆಂಡ್ಸ್ ಎಲ್ಲ ಸರಿ ಹೋಗಿದ್ದು. ಬರೋವಾಗ ಮಳೆಗಾಳಿಯಿಂದ ಅಲ್ಲಿ ಮರ ಬಿದ್ದು ಸಾವಾಗಿದೆ ಸರ್. ತಲೆ ಮೇಲೆ ಡೈರೆಕ್ಟ್ ಬಿದ್ದಿದೆ, ಮರ ಬಿದ್ದಿದೆ, ಅದರಿಂದ ಅಲ್ಲೇ ಗೊತ್ತಾಗಿದೆ. ಅರಣ್ಯ ಇಲಾಖೆಯವರು ಆಲ್ರೆಡಿ ಅಲ್ಲಿ ಆ ಮರ ಇದು ಕಟಾವು ಮಾಡಬೇಕು ಅಂತೇಳಿ ಮೆಮೊ ಸಹ ಕೊಟ್ಟಿದ್ರಂತೆ. ಬಟ್ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ ಸರ್. ಅಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲೇ ಸಾರ್ವಜನಿಕರು ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ಈ ಮರ ಏನೋ ಒಂದು ಕೊಳ್ತೋಗಿದೆ ನೋಡೋಣ, ಇದರಲ್ಲಿ ಪರಿಸರ ದಿನಾಚರಣೆ ಅಂತ ಮಾಡ್ತಾರೆ. ಸುಮ್ಮನೆ ಪರಿಸರ ದಿನಾಚರಣೆ ಅಂತ ಮಾಡಿಬಿಟ್ಟು ಗಿಡ ನೆಟ್ಟೋದಲ್ಲ. ಯಾವ ಗಿಡಕ್ಕೆ ಏನು ವಯಸ್ಸಾಗಿದೆ, ಏನು ಏಜ್ ಆಗಿದೆ, ಅದು ಬೀಳೋ ಸ್ಥಿತಿಯಲ್ಲಿದೆಯಾ, ಇನ್ನೂ ಇದೆಯಲ್ಲಿದೆಯಾ, ಅದನ್ನೇನು ತನಿಖೆನೂ ಮಾಡಲ್ಲ, ಏನೂ ಮಾಡಲ್ಲ. ಈ ಥರ ದಿಢೀರ್ ಅಂತ ಬಿದ್ದಿದ ತಕ್ಷಣ ಆಮೇಲೆ ಕ್ರಮ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಥರ ಮುಂದೆ ಬರ್ತಾರೆ. ಈ ಥರ ಆಗೋದಕ್ಕಿಂತ ಮುಂಚೆನೇ ಕ್ರಮ ತೊಗೊಂಡ್ರೆ ಬೇರೆ ಒಂದು ಜೀವ ಉಳಿತೈತೆ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಜೀವ ಹೋಗೈತೆ, ಆ ಜೀವಕ್ಕೆ ಯಾರು ಬಂದು ಏನು ಇದು ಮಾಡೋಕ್ಕಾಗಲ್ಲ. ಸುಮ್ಮನೆ ಸಮಾಧಾನ ಮಾಡ್ಬೋದು, ಬಟ್ ಅದೇ ಇನ್ನೊಂದು ಜೀವ ಬೇರೆಯವ್ರ ಮನೆಯಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕೆ. ಅಂತಿಮವಾಗಿ ಘಟನೆ ಬಗ್ಗೆ ತಿಳಿದ ಸೋಲದೇವನಹಳ್ಳಿ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಮತ್ತೊಂದೆಡೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಮರ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಘಟನಾ ಸ್ಥಳದಲ್ಲಿ ಪೊಲೀಸರು ಮಹಜರ್ ನಡೆಸಿದ್ದಾರೆ. ಸಿಬ್ಬಂದಿ ಬಂದಿದ್ದು ಇಡೀ ಆಲದ ಮರವನ್ನು ಸಂಪೂರ್ಣ ತೆರವು ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯುವತಿಯ ಮೃತದೇಹ ಪೋಸ್ಟ್ಮಾರ್ಟಂ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಮರಗಳ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಇಂತಹ ಅವಘಡ ನಡೆಯುತ್ತಿದೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ದಂಥ ಕೀರ್ತನ ನಿನ್ನೆ ಆಕೆಯ ಸ್ನೇಹಿತರು ಕರೆ ಮಾಡಿ ಸೋಲ್ದೇವನಹಳ್ಳಿ ಬಳಿ ಇರುವಂಥ ಆಚಾರ್ಯ ಕಾಲೇಜಿನಲ್ಲಿ ಸ್ಯಾಂಡಲ್ವುಡ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ, ಅಲ್ಲಿಗೆ ಹೋದರೆ ಹಲವು ಸಿನಿಮಾ ನಟರು ನೋಡೋದಕ್ಕೆ ಸಿಗ್ತಾರೆ ಅಂತ ಕರೆದಿದ್ರು. ಆ ನಿಟ್ಟಿನಲ್ಲಿ ಕೀರ್ತನ ಕೂಡ ಆಕೆಯ ಸ್ನೇಹಿತರ ಜೊತೆಗೆ ಹೋಗಿ ಕ್ರಿಕೆಟ್ ನೋಡ್ಕೊಂಡು ವಾಪಸ್ ಬರ್ತಿರ್ತಾರೆ. ಈ ಸಂದರ್ಭದಲ್ಲಿ ಸೋಲ್ದೇವನಹಳ್ಳಿ ಬಳಿ ಮರದ ಕೊಂಬೆ ಬಿದ್ದು ಕೀರ್ತನ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಎಜುಕೇಷನ್ ಜೊತೆಗೆ ಆಕೆ ಭರತನಾಟ್ಯ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ವಿದೇಶಗಳಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಂಥ ಕೀರ್ತನ ಕ್ರಿಕೆಟ್ ನೋಡಕ್ಕೆ ಹೋಗಿ ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿದ್ದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ನಿನ್ನೆ ಸುರಿದ ಮಳೆಗೆ ಧರೆಗುರುಳಿದ ಬೃಹತ್ ಮರ, 2 ಕಾರುಗಳು, 3 ಬೈಕ್ಗಳು ಡ್ಯಾಮೇಜ್. ಇನ್ನು ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರಿನ ನವರಂಗ್ ಸರ್ಕಲ್ ಬಳಿ ಬೃಹತ್ ಮರವೊಂದು ಧರಾಶಾಯಿಯಾಗಿದೆ. ಇದರಿಂದ ಸ್ಥಳದಲ್ಲೇ ನಿಲ್ಲಿಸಿದ್ದ 2 ಕಾರುಗಳು, 3 ಬೈಕ್ಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಸ್ಥಳಕ್ಕೆ ದೌಡಾಯಿಸಿದ ಜಿಬಿಎಸ್ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ಮಾಡಿದ್ದು ತುಮಕೂರು ರಸ್ತೆಯಿಂದ ಬರುವ ವಾಹನಗಳಿಗೆ ಕೆಲಕಾಲ ಮಾರ್ಗ ಬದಲಾವಣೆ ಮಾಡಲಾಗಿತ್ತು. ಇತ್ತ ರಾಜ್ಕುಮಾರ್ ರಸ್ತೆ, ಮೆಜೆಸ್ಟಿಕ್ ಕಡೆಗೆ ಸಂಚಾರ ನಿರ್ಬಂಧ ಹೇರಲಾಗಿತ್ತು. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆ ರಾಜ್ಕುಮಾರ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ಬುಡ ಸಮೇತ ದೊಡ್ಡ ಮರ ಧರೆಗೆ ಉರುಳಿದ್ದು ಇಲ್ಲಿದ್ದಂತಹ ಬೈಕ್ ಮತ್ತು ಕಾರುಗಳ ಮೇಲೆ ಬಿದ್ದಿರುವಂಥದ್ದು ನೋಡ್ಬೋದಾಗಿದೆ. ಬುಡ ಸಮೇತವಾಗಿ ಯಾವ ರೀತಿಯಾಗಿ ಮರ ಬಿದ್ದಿದೆ ಅನ್ನೋದನ್ನು ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಆಗ್ತಾ ಇತ್ತು. ಅದರ ಪಕ್ಕದಲ್ಲೇ ಮರ ಇತ್ತು. ಆ ಮರ ಕೂಡ ಈಗ ನಿನ್ನೆ ರಾತ್ರಿ ಸುರಿದ ಮಳೆಗೆ ಬಿದ್ದಿರುವಂಥದ್ದು. ಅಂದರೆ ಇಲ್ಲಿ ಏನಾದರೂ ಆ ಕಾಮಗಾರಿಯಿಂದಾಗಿ ಮರ ಬಿತ್ತ ಅನ್ನುವಂಥದ್ದು ನೋಡ್ಬೋದು. ಸಣ್ಣ ಮರ ಅಲ್ಲ ಇದು, ಹಲವು ವರ್ಷಗಳಿಂದ ಇದ್ದಂತಹ ದೊಡ್ಡ ಮರ
ಬೃಹದಾದಂಥ ಮರ. ಆ ಬಿದ್ದಂಥ ಮರ ಈ ರಾಜ್ಕುಮಾರ್ ರಸ್ತೆಗೆ ಅಡ್ಡಲಾಗಿ ಇಲ್ಲಿ ಬಿದ್ದಿರುವಂಥದ್ದು. ಸದ್ಯಕ್ಕೆ ಸ್ಥಳದಲ್ಲಿ ಕೂಡ ಈಗ ಪೊಲೀಸರು ಮತ್ತು GB ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಟ್ರಾಫಿಕ್ ಪೊಲೀಸರು ಕೂಡ ಈಗಾಗಲೇ ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ನಿವಾರಣೆ ಮಾಡ್ತಾ ಇರುವಂಥದ್ದು. ಇಲ್ಲಿ ನನ್ನ ಎಡಭಾಗಕ್ಕೆ ನೋಡ್ಬೋದು, ಇಲ್ಲಿ ಪಾರ್ಕ್ ಮಾಡಿದ್ದಂಥ ಬೈಕ್ಗಳ ಮೇಲೆ ಬಿದ್ದಿದೆ ಮತ್ತು 2 ಕಾರುಗಳು ಜಖಮ್ ಆಗಿದೆ. ಮರ ಬಿದ್ದ ರಭಸಕ್ಕೆ ನೆನೆ ರಾತ್ರಿ ಆಗಿರುವಂಥದ್ದು. ಬೈಕು ಕೂಡ ಅಲ್ಲಿ ನೋಡ್ಬೋದಾಗಿದೆ. ಆ ಬೈಕು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ರೀತಿಯಾಗಿ ಇಲ್ಲಿ ಮರ ಬಿದ್ದ ಪರಿಣಾಮದಿಂದಾಗಿ ಒಂದು ಕಡೆ ಸಂಚಾರ ನಿರ್ಬಂಧ ಆಗಿದೆ. ಮೆಜೆಸ್ಟಿಕ್ ಕಡೆಗೆ ಹೋಗ್ತಕ್ಕಂಥ ಸಂಚಾರ ನಿರ್ಬಂಧ ಆಗಿರುವಂಥದ್ದು. ಇದು ರಾಜ್ಕುಮಾರ್ ರಸ್ತೆ. ಈ ರಸ್ತೆಯಲ್ಲಿ ಮೆಜೆಸ್ಟಿಕ್ ಕಡೆಗೆ ಹೋಗುವಂಥದ್ದು. ಈಗ ಸದ್ಯಕ್ಕೆ ಸಂಚಾರ ನಿರ್ಬಂಧವನ್ನು ಹೇರಲಾಗಿದೆ. ಈ ತೆರವು ಕಾರ್ಯಾಚರಣೆ ಈಗಾಗಲೇ ಆಗಿರುವಂಥದ್ದು. ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೃಹತ್ ಮರ ರಾಜ್ಕುಮಾರ್ ರಸ್ತೆಯಲ್ಲಿ ಬಿದ್ದ ಪರಿಣಾಮದಿಂದಾಗಿ 2 ಕಾರು 1 ಬೈಕು ಜಖಮ್ ಆಗಿದೆ. ತೆರವು ಕಾರ್ಯಾಚರಣೆ ಭರದಿಂದ ಸಾಗಿರುವಂಥದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಮರಗಳ ನಿರ್ವಹಣೆ ಮತ್ತು ಸರಿಯಾದ ಸಮಯಕ್ಕೆ ತೆರವು ಮಾಡದ ಹಿನ್ನೆಲೆಯಲ್ಲಿ ಇಂತಹ ದುರಂತಗಳು ಸಂಭವಿಸ್ತಾ ಇವೆ. ಮತ್ತಷ್ಟು ಅಮಾಯಕ ಜೀವಗಳು ಬಲಿಯಾಗುವುದಕ್ಕೂ ಮೊದಲು ಎಚ್ಚೆತ್ತುಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.